Right. Anna? Very good morning, my dear student. Yes, in our last class, we have finished for the continuity and differentials. Yes, in today, we are going to express for the one of the greatest chapter, inverse trigonometric function. Already you have heard that in the first year, one of the greatest chapter, trigonometric function. So in the trigonometric function, you have before trigonometric function, one concept is clear for yourself. What do you mean by relation and functions? In the relation and function, some very important concepts are there. What those are? What do you mean by function? A function f such that a to b, the domain is completely associated with codomain. It is called the simple function. What do you mean by one function? If images are distinct under f are free images, domain are distinct with the codomain, it is called the, what do you mean by one. So what do you mean by onto function? There exists at least one element in a codomain, so that is called such that x belongs to x and y belongs to y, such that f of y is equal to f of x. It is called the onto function. So what about bijective function? The function such that f such that x to a or x to y, so that is called the one and onto exist. It is called the bijective. So these are the one to take here. Already you know that, already I said to you, what do you mean by trigonometric function? The trigonometric function, it means measuring of the values. In the measuring of the values, we are going to consider 6 trigonometric functions. Already clearly we have said that because common function f such that a to b, how you can say that it is one and onto? By the conditions are there. ನೀವು ಯಾವುದಾದ್ರೂ ಒಂದು ಫಂಕ್ಷನ್ ಅನ್ನು ತಗೋಬೇಕಾದ್ರೆ ನಾವು ಸಾಮಾನ್ಯವಾಗಿ ಒನ್ ಮತ್ತು ಆಂಟು ಅಂತ ತಗೊಳಕ್ ಬರೋದಿಲ್ಲ. ಅಲ್ಲಿ ಡೆಡಿಕೇಶನ್ ಅಂತ ಇರಬೇಕು, ಅಲ್ಲಿ ವರ್ಕ್ ಅಂತ ಇರಬೇಕು, ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರಬೇಕು. ಯಾವ ರೀತಿ ನಮ್ಮನ್ನು ನಾವು ರಿಸ್ಟ್ರಿಕ್ಷನ್ ಹಾಕ್ಕೊಡ್ತೀವಿ ಅಂದಾಗ ಕಂಡೀಷನ್ಸ್ ಆರ್ ಎಕ್ಸಿಸ್ಟ್. ನಮಗೆಲ್ಲ ಆರಾಮಾಗಿ ಸಿಕ್ಬಿಡೋದಿಲ್ಲ ನೆನಪಿಟ್ಕೊಳ್ಳಿ ಲೈಫ್ ಒಳಗೆ. ಸೊ ನಾವೆಷ್ಟು ಸ್ಟ್ರಗಲ್ ಆಗ್ತೀವಿ ಅಷ್ಟು ಪ್ರಾಡಕ್ಟ್ ವಿಲ್ ಬಿಕಮ್ಸ್. ಯು ಆರ್ ದ ರಿಚೆಸ್ಟ್ ಪರ್ಸನ್. ಲೈಕ್ ದಟ್ ಅವರ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ನಾವು ಕಾಮನ್ ಆಗಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದಾಗ ಒಂದು ಫಂಕ್ಷನ್ ಹೆಸರನ್ನು ಹೇಳ್ತೀನಿ ನೋಡಿ. ಸೈನ್ ಫಂಕ್ಷನ್ನು, ಅದಕ್ಕೆ ನಾವು ಸಿನ್ ಸಚ್ ದಟ್ ಆರ್ ಟು ಇಂಪ್ಲೈಸ್ ಕ್ಲೋಸ್ ಬ್ರಾಕೆಟ್ -1 to 1. Sine such that r real valued function or real number, ನೀವು ಯಾವ್ದಾದ್ರು ತಗೊಳ್ಳಿ, ರಿಯಲ್ ನಂಬರ್ ವಾಸ್ತವ ಸಂಖ್ಯೆಗಳು ಇಂಪ್ಲೈಸ್ ಏನು ಬರುತ್ತೆ -1 to 1 ಬರುತ್ತೆ. ಸೊ ಈ ಫಂಕ್ಷನ್ ಅನ್ನ ಒನ್ ಆಂಟು ಐತನ್ ಅಂತ ಹೆಂಗೆ ಹೇಳ್ತೀರಿ? ಇದು ಒನ್ ಆಂಟು ಎಕ್ಸಿಸ್ಟ್ ಆಗೋದಿಲ್ಲ. ಇನ್ ದ ಪಾರ್ಟ್ ಆಫ್ ಇಂಟ್ರೊಡಕ್ಷನ್ ಐ ಆಮ್ ಗೋಯಿಂಗ್ ಟು ಸೇ ದಟ್ ಕ್ಲಿಯರ್ಲಿ. ನಾನು ಬಿಗಿನಿಂಗ್ ಹೇಳ್ತಾ ಇದ್ದೀನಿ, ಒಂದು ಫಂಕ್ಷನ್ ತಗೊಂಡಾಗ ಅದು ಒನ್ ಮತ್ತು ಆಂಟು ಐತೆ ಇಲ್ಲ ಅನ್ನೋದಕ್ಕೆ ನೀವು ಫಾರ್ಮುಲಾಗಳನ್ನು ತಗೊಂಡಿದ್ದೀರಿ. ಎಫ್ ಆಫ್ ಎಕ್ಸ್ ಒನ್ ಇಸ್ಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಥವಾ ವೈ ಇಸ್ಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ. ಸೊ ಇಲ್ಲಿ ಅದನ್ನೇ ಕ್ಲಿಯರ್ ಆಗಿ ಹೇಳ್ತಾ ಇರೋದು ನಾನು. ಇನ್ ದ ಪಾರ್ಟ್ ಆಫ್ ದ ವ್ಯಾಲ್ಯೂಸ್ ಆವಾಗ ನಿಮ್ಗೊಂದು ಅಂಡರ್ಸ್ಟುಡ್ ಸಿಗುತ್ತೆ. ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದ್ರಪ್ಪ ಅಂದರೆ ನೀವು ಅವ್ರನ್ನು ಆತ್ಮೀಯವಾಗಿ ವೆಲ್ಕಮ್ ಮಾಡ್ಕೋತಾರೆ, ನಿಮ್ಮನ್ನು ಭಾಳ ಖುಷಿ ಪಡ್ತೀವಿ. ಹೌದಾ? ಅಲ್ಲಿ ಊಟ ಚಲೋ ಇತ್ತು, ಗ್ರ್ಯಾಂಡ್ನೆಸ್ ಇತ್ತು, ದೆನ್ ಯು ಕ್ಯಾನ್ ಸೇ ದಟ್ ವೆರಿ ರಿಚ್ ಫಂಕ್ಷನ್ ಅಂತೀರಿ. ಯಾರ ಮನೆಯಾರ ಬರ್ತ್ಡೇಗೆ ಹೋಗಿರ್ತೀರಿ, ಮ್ಯಾರೇಜ್ಗೆ ಹೋಗಿರ್ತೀರಿ, ಅಥವಾ ನಿಮ್ಮ ಫಂಕ್ಷನ್ಸ್ ಯಾವ್ದಾರು ಇನ್ವೈಟ್ ಮಾಡಿರ್ತಾರೆ ಮನೆಯೊಳಗೆ, ಅಲ್ಲಿ ಒಂದು ಫಂಕ್ಷನ್ಗೆ ಹೋದಾಗ ನಾವು ಕಾಮನ್ ಆಗಿ ಹೇಳ್ತೀವಿ. ಅದೇ ಫಂಕ್ಷನ್ ಫೇಲ್ಯೂರ್ ಆಗ ಕಾರಣ ಏನು? ಅಲ್ಲಿ ವ್ಯವಸ್ಥೆ, ಸಿಸ್ಟಮ್ಮು. ಸೊ ಆ ಸಿಸ್ಟಮ್ ಅನ್ನ ನಾವು ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ನಾವು ಫೇಲ್ಯೂರ್ ಆಗ್ತೀವಿ. ಲೈಕ್ ಅವರ್ ಬಾಡಿ ಈಸ್ ಆಲ್ಸೋ, ನಾವು ಕರೆಕ್ಟಾಗಿ ಪ್ರಾಪರ್ ಆಗಿ ಅದು ಕೊಡ್ತಾ ಇದ್ರೆ ದೆನ್ ಇಟ್ ಇಸ್ ಗುಡ್ ಫಾರ್ ಅವರ್ ಹೆಲ್ತ್. ಅದರ್ವೈಸ್ ಇಟ್ ಇಸ್ ಅ ಫೇಲ್ಯೂರ್, ಅರ್ಲಿ ಫೇಲ್ಯೂರ್ ಆಗ್ತೀವಿ ಅಥವಾ ಡಿಸೀಸಸ್ ಆರ್ ಅಟ್ಯಾಕ್. ಇನ್ ದಿಸ್ ಕೇಸಸ್ ಅವರ್ ಮ್ಯಾಥಮೆಟಿಕ್ಸ್ ಆಲ್ಸೋ ಸೇಸ್ ದಟ್. ನಮ್ಮ ಮ್ಯಾಥಮೆಟಿಕ್ಸು ಅದನ್ನ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅನ್ನು ತಗೊಳ್ತಾ ಇದ್ದೀರಲ್ಲ, ಆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ನಾನು ಒಂದೇ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಸೈನು ಅಥವಾ ಕಾಸು ಅಥವಾ ಟ್ಯಾನು ಅಥವಾ ಕಾಟು ಅಥವಾ ಸೆಕ್ಟು ಅಥವಾ ಕೊಸೆಕ್, ಇವೆಲ್ಲ ಫಂಕ್ಷನ್ ಅನ್ನ ನಿಮ್ಮ ಮುಂದೆ ತಂದಿಡ್ತಾ ಇದೆ. ಹಾಗಾದ್ರೆ ಸೈನ್ ಫಂಕ್ಷನ್ ಅನ್ನ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಸ್ಟಾರ್ಟೆಡ್ ಫಸ್ಟ್ ಏನು ತಗೊಳ್ತಾ ಇದ್ರಿ? ಇನ್ವರ್ಸ್ ಚಾಪ್ಟರ್ ನಂಬರ್ 2, ರೈಟ್? ನಾನು ಇದನ್ನು ಬಿಟ್ಟು ಹೋಗಿದ್ದೆ 7ರಿಂದ
8 ಮಾರ್ಕ್ಸ್ ಚಾಪ್ಟರ್ ಈ ಸಬ್ಜೆಕ್ಟ್ ನಮಗಂತರ 8 ಮಾರ್ಕ್ಸ್ ಫೋಕಸ್ ಇದೆ ಅದನ್ನ ನಾನು ರಿವ್ಯೂ ಕೊಡ್ತೀನಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ function, right? So already I said to you, don't write. So simple you can think about. First in the very theory, in the wording R, right? First year for the concept introduction. So here minus 1 to 1, right? That is the case. One part ಬರ್ಬಿಡ್ತೀನಿ. So ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. Cos such that so ಈ sin x cos theta ಬರ್ಕೋಬಹುದು. ನಾನು ಸಿಂಪಲ್ ಆಗಿ ಬರೀತಾ ಇದ್ದೀನಿ. ಸರಿ minus 1 to 1, right? So next sin cos tan ತಗೋತೀರಾ? No problem. Tan ಏನು ಬರೀಲಿ? Anybody want to say that? Tan ಏನು ಬರೀಲಿ? Can you say that? Anybody? Huh? R? Huh? Is it right? Minus? I don't know the values of tan. Anybody want to say that? ನನಗೆ tan value ಗೊತ್ತಿಲ್ಲ. Can you say? Here? ಯಾರಾದರೂ ಹೇಳೋರು ಇದ್ದೀರಾ? 5/2 ಯಾಕೆ ತಗೋತೀರಿ? ಹಾಂ 5/2 ಯಾಕೆ ತಗೋತೀರಿ? Why you can take 5/2? ಫಸ್ಟ್ ಪಾರ್ಟ್ನಲ್ಲಿ ಇದೆ ಬುಕ್ ಇಟ್ಕೊಂಡಿದ್ರೆ ಆಲ್ರೆಡಿ ಮುಂದೆ ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿದ ಮೇಲೆ ಅದು ಹೇಳಿ ಡೋಂಟ್ ವರಿ ಅಬೌಟ್ ದಟ್. ಯಾಕೆ ಅದನ್ನು ತಗೊಳ್ತಾ ಇದ್ರಿ? 2n + 1 5/2, ರೈಟ್? ಅಲ್ಲಿ ಇದೆ ನೋಡಿ ಒಂದು ಸೆಕೆಂಡ್. ಸೊ 2n ಮೈನಸ್ ಇದೆನೋ ಇಂಪ್ಲೈಸ್ ಇದೆನೋ? ಮೈನಸ್, ರೈಟಾ? r minus x such that x is equal to 2n + 1 5/2. So n belongs to z implies what can I write? Right? Clear? Everyone? ಯಾಕೆ ಇದನ್ನು ತಗೊಂಡ್ರಿ? Can you say that? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕಂಡೀಷನ್ ಹೋಗುತ್ತೆ. ಈಗ ಬರೀತೀನಿ ನೋಡ್ರಿ ಯಾವ ಕಂಡೀಷನ್ ತಗೋತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಸೊ ಕಾಸ್ ಫಂಕ್ಷನ್ ಅನ್ನ ನಾವು ಯಾವಾಗ ತಗೊಳ್ತಾ ಹೋಗ್ತೇವೆ ಅಂತಂದ್ರೆ x ಈಗ ಇರುತ್ತೆ ಏನಂತೆ 2n + 1 5/2. So it is n belongs to z. It means cos x ಅಥವಾ cos x is equal to 0 ಆಗಬೇಕಿತ್ತಂದ್ರೆ, ರೈಟ್? ಇದು ಕ್ಲಿಯರ್ ಪಿಕ್ಚರ್ಸ್ ಇರಬೇಕು, ರೀಸನ್ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಕಂಡೀಷನ್ ಬೇಸ್ ಇದು ಇರಬಾರ್ದು ಎಕ್ಸೆಪ್ಟ್ ದಿಸ್ ವ್ಯಾಲ್ಯೂ. ಈ ವ್ಯಾಲ್ಯೂ ಬಿಟ್ಟು ಎಲ್ಲ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ. ಈ ಪಾಯಿಂಟ್ ತಗೊಂಡ್ರೆ ಏನಾಗುತ್ತೆ? ಇಟ್ ಇಸ್ ಇನ್ಫಿನಿಟಿ, ನಾಟ್ ಡಿಫೈನ್ಡ್. ಈಗ ನಾನು ಹೇಳ್ತಾ ಇದ್ದೀನಿ ಕಾಲೇಜ್ ರೆಗ್ಯುಲರ್ ಬಂದು ಪಾಸ್ ಹಾಕಿದ್ರೆ ಧೈರ್ಯದಿಂದ ಕೊಡಬಲ್ಲೆ. ಸದ್ಯ ಕಂಡೀಷನ್ ಚಲೋ ಇಲ್ಲ, ನಾವು ಚಲೋ ಇಲ್ಲ ಅಂತ ಆಗ್ಬಿಟ್ಟು ಅಂದ್ರೆ ಡಿಪೆಂಡ್ ಅಪಾನ್ ದಿಸ್ ಕೇಸ್. ಸೊ ಹಂಗಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೈನು ಕಾಸು ಕಾಟ್, ರೈಟಾ? r minus x such that x is equal to n pi, right? n is belongs to z implies r, right? Sure? Understood? ಯಾಕೆ ಅಂತ ಹೇಳ್ತಾ ಇದ್ದೀನಿ ಮುಂದೆ ಮಾತಾಡೋಣ. ಸೊ ನೆಕ್ಸ್ಟ್ ಹೋಗ್ತೀನಿ. cosec r implies so x such that x is equal to n pi, n belongs to z implies r minus 1 to 1, correct? Right? So next sec such that r implies sec is reciprocal. Cos andre x such that x is equal to 2n + 1 5/2. n belongs to z implies r minus 1 to 1, right? I hope something whatever I have remembered that expression I has given. ಇಲ್ಲಿ ನನಗೇನು ನೆನಪಿದೆ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸರಿ, ಇಷ್ಟು ಫಂಕ್ಷನ್ಸ್ ಅನ್ನ ವೇರ್ ಯು ಆರ್ ಲರ್ನ್ ಎಲ್ಲಿ ಕಲ್ತಿದ್ದೀರಿ? ಫಸ್ಟ್ ಇಯರ್ ಕಲ್ತಿದ್ದೀರಿ. ಇವನ್ನ ಕಂಪ್ಲೀಟ್ ಪಿಕ್ಚರ್ಸ್ ಅನ್ನ ಫಸ್ಟ್ ಇಯರ್ ಕಲ್ತಿದ್ರಿ. ಇವೆಲ್ಲ ಯಾವ ಫಂಕ್ಷನ್ಸ್? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, not a inverse trigonometric, only trigonometric function. In this trigonometric function we are going to express, illondu ಹೇಳಿದೆ ನಿಮಗೆ,
ಧೈರ್ಯ ಮಾಡಿ ಹೇಳಿದ್ದೀನಿ ನಾನು. A to B ಇದೆ, right? This cases will be arranges. So ನಾನು ಅವಾಗ G to B to A ಹೇಳಿದೆ. Understood? ಇದನ್ನ ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿ. ನಾನು ಇದನ್ನ ಹಿಂಗೆ ಬರೀಬಹುದಾ? F inverse. ಸೊ ಇದನ್ನ ನಾನು ಏನು ತಗೊಂಡಿದ್ದೀನಿ? B to A. G F inverse ಬದಲು ಏನು ತಗೊಂಡಿದ್ದೀನಿ? Right? This case F inverse is equal to Z. Sure, that is right. Very well. A simple common function. ಸಾಮಾನ್ಯ ವ್ಯಕ್ತಿ ವಿಚಾರ ಮಾಡುವಂಥದ್ದು ಇದು. ಕಾಮನ್ ಪರ್ಸನ್ ರ್ಯಾಂಕರ್ ಹೆಂಗೆ ವಿಚಾರ ಮಾಡೋದಿಲ್ಲ. ರ್ಯಾಂಕರ್ ಸ್ಟೈಲೇ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾನಂತ ಹೌ ಟು ಡೆಡಿಕೇಟ್ ದ ವರ್ಕ್. ಸೊ ಸರ್ ಐ ಸ್ಟಾರ್ಟೆಡ್ ಹಿಯರ್. ಇಲ್ಲೊಂದು ಕೇಸ್ ಬರುತ್ತೆ, ಅದಕ್ಕೆ 6 ಪರ್ಸನ್ಸ್ ಆರ್ ಡಿಫ್ರೆಂಟ್ ಅಂತ. ಸೊ ಯಾವಾಗ ನಾವು ಕಾಮನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ನೀವು ತಗೊಂಡಿದ್ದೀರಿ, ಇವನ್ನೆಲ್ಲ ರಿಪ್ರೆಸೆಂಟ್ ಮಾಡಿ, ಕರೆಕ್ಟಾ? ಸೊ ಯಾವಾಗ ವಿ ಆರ್ ಗೋಯಿಂಗ್ ಟು ಎಕ್ಸಿಸ್ಟ್ ಫಾರ್ ದಿ ಸೈನ್ ಫಂಕ್ಷನ್, ಸೈನ್ ಅನ್ನ ಏನಿದೆ ನಮ್ಮ ಹತ್ರ r -1 to 1 ಇದೆ. obviously we can say that ಯಾವ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ 1 1, ರೈಟ್? sometimes ನಾನು ಏನು ಹೇಳಿದೆ r2 1 1 r2 ಆಗುತ್ತೆ. ಕಾಮನ್ ಆಗಿ ವಿಚಾರ ಮಾಡಿದಿರಿ. 1 1 r2 ಆದಾಗ ಬೈಸೆಕ್ಟಿವ್ ಆಗುತ್ತೆ ಅಂತ ಹೇಳಿದಿನಿ, ರೈಟ್? where a simple function, ಯಾವಾಗ simple function. What about the trigonometric function? ಯಾವಾಗ ನಾವು ಎಕ್ಸಿಸ್ಟ್ ಆಗ್ತೀವಿ? ಸೊ ಇವಾಗ ಕೇಸ್ ಸ್ಟಾರ್ಟ್. ಈಗ ಇದನ್ನೇ ಹೀಗೆ ಕೊಡ್ತೀನಿ ನಿಮಗೆ, ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಮಾಡ್ತಾರೆ. ಆವಾಗ ಆಟೋಮೆಟಿಕ್ ಏನಾಗುತ್ತೆ? -1 to 1. ಇವಾಗ ಏನು ಬರುತ್ತೆ? ಕ್ಯಾನ್ ಯು ಪಾಸಿಬಲ್ ಟು ಥಿಂಕ್ ಅಬೌಟ್ ನೋಡಿ, ಇಮೇಜಸ್ ಕಾಮನ್ ಆಗಿ ವಿಚಾರ ಮಾಡಿ. ಸೊ ಈಗ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಗ್ಗೆಸ್ಟ್ ವರ್ಡ್ ಇದೆ, ಇಲ್ಲಿ -1 to 1 ಇದೆ. ಸೊ ನೋ ಪ್ರಾಬ್ಲಮ್, ರೈಟ್? ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಯು ಅಂಡರ್ಸ್ಟುಡ್. ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಿಗ್ತಾ ಇದೆ, ರೈಟ್? ಸೈನ್ ಫಂಕ್ಷನ್ ಇದೆ. ಯಾವಾಗ ಸೈನ್ ಇನ್ವರ್ಸ್ ಬರುತ್ತೆ, ಜಸ್ಟ್ ಯು ನೋ ದಟ್ ಎಕ್ಸ್ಪ್ರೆಷನ್. ನಿಮಗೆ ಒಂದು ಕಾಮನ್ ಥಿಂಗ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ b ಬಂತು, a ಬಂತು, ಇಲ್ಲಿ -1 1. ಹೌ ಲುಕ್ ಅಟ್ ದಿಸ್ ಒನ್. ಸಮುದ್ರದೊಳಗೆ 2 ಅಕ್ಷರ ತಗೊಂಡಿದ್ವಿ ಅಷ್ಟೇ ಅನ್ಸುತ್ತೆ. ಹಾಗಾದ್ರೆ ಇದಕ್ಕೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾವು ರಿಸ್ಟ್ರಿಕ್ಷನ್ ಹಾಕಬೇಕು. ನಮ್ಮ ದೇಹಕ್ಕೆ ನಾವು ಬಳಸ್ತಾ ಹೇಳ್ತಾ ಇದ್ದೀವಿ, ಅಂಡರ್ ದ ಪೊಲ್ಯೂಷನ್ಸ್ ನಲ್ಲಿದ್ದೀವಿ. ಈ ಪೊಲ್ಯೂಷನ್ಸ್ ಒಳಗೆ ನಾವು ಏನು ಕಾಮನ್ ಆಗಿ ಇಟ್ಕೋಬೇಕು ಅಂದಾಗ, ಸಮ್ ಎಕ್ಸರ್ಸೈಸಸ್ ಆರ್ ದೇರ್, ಸಮ್ ಸ್ಟಡೀಸ್ ಆರ್ ದೇರ್, ಸಮ್ ಮೇಂಟೈನ್ಸ್ ಅವರ್ ಫುಡ್ಸ್ ಆರ್ ಲೈಕ್ ದಟ್. ಅವರ್ ಸೈನ್ ಫಂಕ್ಷನ್ ಇಸ್ ಆಲ್ಸೋ ಸಮ್ ಕಂಡೀಷನ್ಸ್. ಹಾಗಾದ್ರೆ ರಿಸ್ಟ್ರಿಕ್ಷನ್ ವರ್ಡ್ ಬಂದ್ಬಿಡುತ್ತೆ, ರಿಸ್ಟ್ರಿಕ್ಷನ್. ಇವಾಗ ಬರುತ್ತೆ ಮಿಲಿಟರಿ ಸಿಸ್ಟಮ್, ಯಾವಾಗಲೂ ಭಾಳ ಸ್ಟ್ರಿಕ್ಟ್ ಆಗಿರುತ್ತೆ. ಅದು ನಮ್ಗೆ ವಲ್ಗರ್ ಅನಿಸುತ್ತೆ, ರೈಟ್? ಭಾಳ ಬ್ಯಾಡ್ ಅನಿಸ್ಬಿಡುತ್ತೆ. ಕರೆಕ್ಟಾಗಿ ರೂಲ್ಸ್ ಮಾಡೋದಂದ್ರೆ ನಾವು ಜಲ್ದಿ ಕಳಿಸ್ಬಿಡ್ತೀವಿ ನಾವು ಮನೆಗೆ. ನಮ್ಮ ಸಿಸ್ಟಮ್ ಹಂಗಿದೆ. ಯಾವಾಗ ರಿಸ್ಟ್ರಿಕ್ಷನ್ ಹೇಳ್ಕೊತೀವಿ, ನಮ್ಗೆ ನಾವು ಸೆಲ್ಫ್ ರಿಸ್ಟ್ರಿಕ್ಷನ್ ಹೇಳ್ಕೊತೀವಿ, ದೆನ್ ಸಿಸ್ಟಮ್ ವಿಲ್ ಬಿ ಚೇಂಜ್ ಅವರ್ ಬಾಡಿ. ಲೈಕ್ ದಟ್ ಅವರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಸಮ್ ರಿಸ್ಟ್ರಿಕ್ಷನ್ ಏನು ತಗೋಬಹುದು ನಾನು? ಸೈನ್, ರೈಟ್? ಸೊ ಹಿಯರ್ -1 to 1, that condition will be ಏನು ಹಾಕಿದ್ರೆ ನನಗೆ 1 1 ಅಂತ ಬರ್ಬೋದು. It point will be, we are going to express for the -π/2 π/2. ಯಾಕೆ ಇದನ್ನೇ ತಗೊಳ್ತಾ ಇದ್ದೀನಿ ಅಂತ ಕ್ವಶನ್ ಇಟ್ಕೊಂಡು ಇಲ್ಲೊಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೋಗ್ಬೇಕು ನಾನು ಇವತ್ತ. ಸೊ ಐ ಕ್ಯಾನ್ ಗಿವನ್ ಒನ್ ಎಕ್ಸ್ಪ್ರೆಷನ್. ಯಾವ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ, ರೈಟ್? ಅದನ್ನೇ ಯಾಕೆ ತಗೊಂಡೆ ಅಂತ ಕ್ವಶನ್ ಬರ್ಬೋದು ನಿಮಗೆ. -π/2 π/2ನೇ ಯಾಕೆ ಬರ್ಬೋದು ಅಂದಾಗ, ಐ ಹೋಪ್ ಯು ನೋ ದಟ್ 0 π/2 here, pi here, π/2 here, 2π. So alternative birth x, x dash, y, y dash. Illa clear illa? Please kindly request. So here 0. So cos 0, sin 0. It means 1 0. Cos 0, sin 0. You have given expression cos π/2, sin π/2. In clear picture illa. So please kindly request
0, 1, sure. So here, opposite, minus 1, 0. So cos pi, sin pi. Understood? Right, last is cos 3 pi by 2, sin 3 pi by 2. What happens? 0 minus 1. 0 minus 1. So look at the cases. Sine cases are now observed. Sine pi by 2, 1. Is there here? Sine pi by 2. Sine pi by 2. Is it 1? Actually, now we puzzle ಮಾಡ್ತೀವಿ. Don't worry about that. Sine minus pi by 2. ಇನ್ನೊಂದು ಕಾನ್ಸೆಪ್ಟ್ ಅನ್ನು ಹೇಳಬೇಕಾಗಿದೆ. So here, that point 0, plus 1, minus 1, pi by 2, pi, 2 pi, sorry, pi by 2, pi, 3 pi by 2, 2 pi, right? Simple. Why the sine pi by 2? Sine 0 is 0. Sine 0 is 0. Sine pi by 2? 1. The highest one. What about sine pi? 0. Agree? Sine 3 pi by 2? Is it right? Here, look at this. Finish. Two things. One, the upside wave hoito, down one way. Next, minus pi by 2 itto, right? Like that. You can take minus pi by 2. How you can take? Shall I take like that? Downwards. And again, upwards, downwards. Look at the sign. Only for the value. When you are going to take minus pi by 2, pi by 2, some condition, some restriction. ಯಾಕೆ ನಾನು ಕ್ಲಿಯರ್ ಆಗಿ ಪಿಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀನಪ್ಪ ಅಂದರೆ ಒಂದು ಯೂನಿಟ್ ಸರ್ಕಲ್ ಹಾಕಿದೆ, ವೇವ್ಸ್ ಹಾಕಿದೆ, ಟ್ರಿಗ್ನೋಮೆಟ್ರಿಕ್ ಪಾರ್ಟ್ ಹಾಕಿದೆ, ಫಂಕ್ಷನ್ ಹಾಕಿದೆ. ಇವುಗಳ ಮೇಲೆ ಇಲ್ಲಿ ಒಂದೊಂದು ಆನ್2 ಬೈಜೆಕ್ಟಿವ್ ಎಕ್ಸಿಸ್ಟ್ ಆಗಲಿಲ್ಲ. ಅವಾಗ ಆಟೋಮೆಟಿಕ್ ಇನ್ನೊಂದು ಫಂಕ್ಷನ್ ಅನ್ನ ಸೈನ್ ಫಂಕ್ಷನ್ಗೆ ಸಮ್ ಕಂಡೀಷನ್ ಆಗಿದೆ. ಯಾವುದ್ರೊಳಗೆ? ಆದ್ರೊಳಗೆ ಯಾವ ಪಾಯಿಂಟು? ಮೈನಸ್ pi by 2, pi by 2 ರಿಸ್ಟ್ರಿಕ್ಷನ್ ಹಾಕಿದೆ. ಇಷ್ಟು ಮಂದಿನೂ ನಾವು ಸೆಲೆಕ್ಟ್ ಮಾಡೋದಿಲ್ಲ. ಓನ್ಲಿ 2-3 ಮೆಂಬರ್ ಸೆಲೆಕ್ಟ್ ಮಾಡ್ತೀನಿ ನಾನು. ಇವ್ರು ಬರ್ಬಹುದು, ಇವ್ರ ಮೇಲೆ ಕಂಡೀಷನ್ ಹಾಕ್ತೀನಿ, ಇವ್ರಿಗೆ ಒತ್ತಡ ಹಾಕ್ತೀವಿ. ಎಲ್ಲ ಸಬ್ಜೆಕ್ಟ್ಗಳು ನಾಟ್ ಫಾರ್ ಮೀ, ಎಲ್ಲರೂ ಫೋಕಸ್ ಇಟ್ಟಿರ್ತೀವಿ. ಸೊ ಆ ಕಂಡೀಷನ್ ಬೇಸ್ ಮೇಲೆ ಅವಾಗ ಹೇಳ್ತೀವಿ. ಹಂಗೆ ಪೇರೆಂಟ್ಸು ಇಲ್ಲಿ ನಾವು ನೀವು ವರ್ಕಿಂಗ್ ಬಿಡ್ತೀವಿ. ರೈಟ್? ಈ ಕಂಡೀಷನ್ ಅನ್ನ ನೀವು ಅಬ್ಸರ್ವೇಷನ್ ಮಾಡಿಕೊಂಡು ನಿಮ್ಮ ಮೇಲೆ ನೀವು ರಿಸ್ಟ್ರಿಕ್ಷನ್ ಹಾಕೊಂಡ್ರೆ ಸೈನ್ ಫಂಕ್ಷನ್ ಎಕ್ಸಿಸ್ಟ್ ಫಾರ್ ದೇ 1, 1 and onto. Hence, sine function is exists for 1, 1, onto, bijective, inverse, inverted. Right? It is called the what is the principal branches of sine function, sine inverse function. Do you know that? Minus pi by 2, pi by 2. It is 1 marks question. Right? Simple. They are asking question. It is the 1 marks ಹೇಳಿದ್ದೀನಿ ನಾನು. Right? Clear ideas ಕೊಡ್ತಾ ಇದ್ದೀನಿ. ಒಂದು ಸೈನ್ ಇನ್ವರ್ಸ್ ಫಂಕ್ಷನ್ ಅನ್ನ ಅಥವಾ ಪ್ರಿನ್ಸಿಪಲ್ ಬ್ರಾಂಚಸ್ ಆಫ್ ಸೈನ್ ಇನ್ವರ್ಸ್ ಫಂಕ್ಷನ್, ಸೈನ್ ಇನ್ವರ್ಸ್ ಸಚ್ ದಟ್ ಏನು ತಗೋತೀರಿ? -1 to 1 implies minus pi by 2, pi by 2. ಹಂಗ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಫಂಕ್ಷನ್ ಈಸ್ minus pi by 2, pi by 2. ಇದ್ರ ಮೇಲೆ ಲೆಕ್ಕ ಬಿಡಿಸಕ್ಕೆ ಹೋಗ್ತೀವಿ ನಾವು. This is the simple introduction part of our inverse trigonometric part. In the next video, I am going to discuss along with the conditions, waves conditions, unit circle conditions, and some values. So minus pi by 2, minus pi, minus 3 pi by 2, like that. So those are the expressed in the next class. We have discussed about the cos and other trigonometric functions. Thank you so much. I will continue the next part. Bye.